ಆಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು. ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದರಲ್ಲಿ ಮೇನ್ ರೋಲ್ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ ಅದೇನೆ. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ, ಸ್ಟ್ರಗಲು ಇದೆ. ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ, ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ. ತುಂಬಾನೇ ಟ್ರೈ ಮಾಡ್ಬೇಕು. ನಾವು ಅವಾಗಿಂದನೂ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡು ಅಥವಾ ಫಿಲ್ಮ್ ಸೆಲೆಕ್ಷನ್ ಅಂತ ಹೋಗಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅಷ್ಟೇ, ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ, ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ. ರಿಸಲ್ಟ್ ಆಮೇಲೆ, ಅದು ಫಸ್ಟ್ ನಮ್ಗೆ ಯಾವುದು ಏನು ಗೊತ್ತಾಗೋದಿಲ್ಲ. ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದು ಒಂದು ಭಯ ದೊಡ್ಡದಾಗಿದೆ. ನಾವಿಬ್ರು 2016 ಸಿನಿಮಾ ರಂಗಕ್ಕೆ ಬಂದ್ವಿ. ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ನಾನು ಡೈರೆಕ್ಟರ್ ಆದಾಗ ಇವ್ರು ಪ್ರೊಡ್ಯೂಸರ್ ಆಗ್ತಾರೆ, ಇವ್ರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ. ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಇವ್ರು ಮಾತಾಡಿದ್ದಾರೆ. ನಮಗೆ ಒಂದು 5 hours ಮಡಿಕೇರಿಯಿಂದ ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದ್ರು ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದ್ವಿ. ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರನ್ನ ನೋಡಿದರೆ ಹಾಗೆ ಸ್ಮೈಲಲ್ಲಿ ಇದ್ದಾರೆ, ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ. ಈ 2ನೇ ಸಿನಿಮಾ ತುಂಬ ಖುಷಿ ಕೊಟ್ಟಿದೆ. ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ, ನಮ್ಮ ಬಾಸ್ ಅಂತ ನಾನು ಡೈರೆಕ್ಟರ್ನ ಮೇಡಮ್ ಯಾವತ್ತು ಕರೆದಿಲ್ಲ, ಬಾಸ್ ಅಂತಲೇ ಕರೆಯೋದು ನಾನು. ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ನಮಗೆ ಹೇಗೆ ಬರಬೇಕು ಅನ್ನೋದೇ 1 ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ವಿ. ಸೆಟ್ ಆಗಲಿ ಇಲ್ಲಾಂದ್ರೆ ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ, ಒಂದೊಂದು ಪಾತ್ರ ಹೇಗಿರಬೇಕು, ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು. ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್, ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ಲವೇ ಇಲ್ಲ. ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದರೆ ಹೆಂಗೆ ಅಕಸ್ಮಾತ್ ಏನಾದರೂ ತೀರ್ಕೊಂಡಾಗ ಬಾಡಿ ಹೆಂಗೆ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ. ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ, ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ. ಅಭಿನಯಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ನೋಡಿ, ಕನ್ನಡ ಚಿತ್ರರಂಗದಲ್ಲಿ ಆಕ್ಚುಲಿ ಮಹಿಳಾ ನಿರ್ದೇಶಕರು ಬಹಳ ಕಡಿಮೆ, ಆದರೆ ಅವರ ಸಾಧನೆ ತುಂಬ ಜಾಸ್ತಿ ಇದೆ. ಇವಾಗ ಯಶೋಧ ಮೇಡಮ್ ಅವರಿರ್ಬೋದು, ಪ್ರೇಮಾ ಕಾರಂತ್ ಅವ್ರ ಬಗ್ಗೆ ಹೇಳಿದ್ರು, ಕವಿತಾ ಲಂಕೇಶ್ ಅವ್ರ ಬಗ್ಗೆ ಹೇಳಿದ್ರು. ಅಂದರೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಾನು ಕವಿತಾ ಲಂಕೇಶ್ ಅವ್ರ ದೇವಿಯಲ್ಲಿ ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಸೊ 2 ರಾಷ್ಟ್ರ ಪ್ರಶಸ್ತಿಗಳು ಬಂದಿರುತ್ತ ಸಿನಿಮಾಲ್ಲಿ ನಾನು ಅಭಿನಯಿಸಿದ್ದೀನಿ. 2 ಮಹಿಳಾ ನಿರ್ದೇಶಕರು. ಆ್ಯಂಡ್ ಅದೇ ಮಹಿಳಾ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತುಂಬ ಕಡಿಮೆ ಜನ ಕನ್ನಡದಲ್ಲಿ ನಿರ್ದೇಶಕರಿದ್ದಾರೆ, ಬಟ್ ಸಾಧನೆ ಜಾಸ್ತಿ. ಹಾಗೆ ರೂಪಾ ರಾವ್ ಅಂತ ನಾನು ಫೀಲ್ಡ್ಗೆ ಬರೋಕ್ಕೆ ಆಗಿದ್ದು. ಸೊ ನನಗೆ ಹಳ್ಳಿ ಕನ್ನಡ ತುಂಬಾ ಕಷ್ಟ ಇತ್ತು. ಅಲ್ಲಿದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಇತ್ತು. ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂತ. ಸೊ ಹಾಗೆ ಹಿಂಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು. ಮತ್ತು ಪ್ರಕಾಶ್ ಅಂಕಲ್ ನನಗೆ ಟೆನ್ಷನ್ ಆಗುವಾಗ, ಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತಗೊಂಬಂದು ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಗೇಶ್ ಸರ್ ತುಂಬ ನನಗೆ ಕನ್ನಡ ಕಲಿಸಿಕೊಟ್ರು, ಪ್ರೊನೌನ್ಸಿಯೇಷನ್ನ ಕಲಿಸಿಕೊಟ್ರು. ಸೊ ಥ್ಯಾಂಕ್ ಯು ಆಲ್. ಆ್ಯಂಡ್ ಟೆಕ್ನಿಕಲ್ ಟೀಮ್ ತುಂಬಾ ನನಗೆ ಕಾಪ್ರೇಟ್ ಮಾಡಿದ್ದಾರೆ ಪೇಷನ್ಸಿಂದ. ಸೊ ಥ್ಯಾಂಕ್ ಯು. ಮೊದಲನೇದಾಗಿ ಸ್ವಾಮಿ ಸರ್, ನಾಗೇಶ್ ಸರ್, ಯಶೋಧ ಮೇಡಮ್, ಪ್ರಕಾಶ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂವಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿಗೆ ಬರೋದಾದ್ರೆ, ಆಗಲೇ ಹೇಳಿದ್ರು ಹೆಣ ಬಿದ್ಮೇಲೆ ಶುರುವಾಗೋ ಮೂವಿ ಅಂತ. ಬೀಳೋ ಹೆಣ ನನ್ನ ಪಾತ್ರದೇನೆ. ಸೊ ಸೆಟ್ಟಲ್ಲಿ ಅಥವಾ ಶೂಟಲ್ಲಿ ಕಂಪ್ಲೀಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ಥರ ಫೆಸಿಲಿಟೀಸು ಇತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆಮೇಲೆ ಭೂಮಿ ಕಲಾವಿದೆ. ಸುಮಾರು 27 ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ. ಅದರಲ್ಲಿ 15ರಿಂದ 16 ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ, ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು. ಎಲ್ಲ ಸಿನಿಮಾ ಫೆಸ್ಟಿವಲ್ಗೆ ಹೋದಾಗ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು. ಅಂತಾರಾಷ್ಟ್ರೀಯ
ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು. ಆದರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಕೊಡೋ ಹಂತದಲ್ಲಿ ಇರಲಿಲ್ಲ. ಆದರೆ ನನಗೆ ಖುಷಿ ಆಗ್ತಾ ಇದೆ, ಆದರೆ ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಹೆಂಗೆ ಹೇಳೋದು? ನಮ್ಮ ಅನ್ನದಾತ ಅನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಕರ್ತರು ಮಾಪಕರು ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಕೆಲವೊಮ್ಮೆ ಪರ್ಸ್ನಲ್ ಆಗಿ ಕರೆದು ಪ್ರಕಾಶ್ ಸರ್ ಹೀಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರ್ದೇಶನ ನೀಡಿದಂಥ ನಮ್ಮ ಯಶೋಧ ಮೇಡಮ್, ಅದು ಹೇಳ್ತೀನಿ ಅಂದರೆ ಯಶೋಧ ಮೇಡಮ್ ಅವರು. ಹಾಗೆ ಬಹುಶಃ ನನಗೆ ಟಿ ವಿ ಎಸ್ ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ. ನಾನು ಆಲ್ರೆಡಿ ಕುಂದಾಪುರ ಉಡುಪಿ ರಿಷಬ್ ಶೆಟ್ಟಿ ಏನಿದೆ ನಮ್ಮದು, ಅದೇ ಊರು. ಕಾಲ್ ಬಂತು ಪಿ ಆರ್ ಸ್ವಾಮಿಯವರ ನಾನು ಅವರ ಕ್ಯಾಮರಾ ಮೇಲೆ ಸಿನಿಮಾ ನೋಡಿದ್ದೀನಿ, ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ. ಆದರೆ ನನಗೆ ಅವ್ರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ, ಎಲ್ಲೂ ಇರಲಿಲ್ಲ. ಆದರೆ ನನಗೆ ಗೊತ್ತು ಇಂಥ ಅದ್ಭುತ ಒಬ್ಬ ಕ್ಯಾಮ್ರಾಮ್ಯಾನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ, ಏನು ಸಿನಿಮಾ ಇರ್ಬೋದು, ಅದೇನು ಕ್ಯಾಮ್ರಾಮನ್ ಅಂತ ಕೇಳಿಕ್ಕೆ ಸಾಧ್ಯ ನನ್ನ ಮನಸ್ಸೊಳಗೆ ಬಂತು. ಪರವಾಗಿಲ್ಲ ಸರ್, ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ, ಎಲ್ಲಿ ಲೊಕೇಶನ್ ಬರುತ್ತೆ ಹಾಗೆ ಅಂತ. ಸರಿ ಓಕೆ ಅಂತೆಲ್ಲ ಆಯಿತು. ಆಮೇಲೆ ನಡೆದ ಕಥೆನೇ ಬೇರೆ. ಅದನ್ನು ಶೂಟಿಂಗ್ ಅಂತ ಬರುವಾಗ